ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಇಂದಿರಾನಗರ, ಕುವೆಂಪು ನಗರ, ಚೌಕನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಗ್ರಾಮಸ್ಥರು ಒಂದಾಗಿ ಸೇರಿ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಗಣೇಶೋತ್ಸವವನ್ನು ಧಾರ್ಮಿಕ ಭಕ್ತಿ ಭಾವದಿಂದಲೂ ಸಾಂಸ್ಕೃತಿಕ ಶ್ರೇಷ್ಠತೆಯಿಂದಲೂ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಈ ಸಮಿತಿಯ ಉತ್ಸವವು ಕೇವಲ ಹಬ್ಬದ ಸಂಭ್ರಮವಲ್ಲ, ಬದಲಾಗಿ ಸಮಾಜದಲ್ಲಿ ಸೌಹಾರ್ದತೆ, ಸಹಬಾಳ್ವೆ ಮತ್ತು ಭಾವೈಕ್ಯತೆಯ ಬೆಳೆಸುವುದಕ್ಕೆ ವೇದಿಕೆಯಾಗಿದ್ದು, ಇಡೀ ತಾಲೂಕಿಗೆ ಒಳ್ಳೆಯ ಸಂದೇಶವನ್ನು ಹರಡುತ್ತಿದೆ. ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಒಂದಾಗಿ ಕೈ ಜೋಡಿಸಿ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಸುಮಾರು 11 ವರ್ಷಗಳಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಪಾಲ್ಗೊಳ್ಳುವುದು ಈ ಹಬ್ಬದ ವೈಶಿಷ್ಟ್ಯವಾಗಿದೆ. ಇತ್ತೀಚೆಗೆ ಮದ್ದೂರಿನಲ್ಲಿ ನಡೆದಿರುವುದು ನಿಜಕ್ಕೂ ಬೇಸರ ತರಿಸುವಂತದ್ದು. ರಾಜಕೀಯವನ್ನು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತರದಂತೆ ಬಿಕ್ಕೋಡು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭರತ್ ಮನವಿ ಮಾಡಿದರು. ಮುಸ್ಲಿಂ ಧರ್ಮಗುರುಗಳಾದ ಬದ್ರಿಯಾ ಜುಮಾ ಮಸೀದಿ ಮೌಲಾನಾ ಇರ್ಷಾದ್ ಅಹಮದ್ ಮಾತನಾಡಿ, ಎಲ್ಲಾ ಧರ್ಮಗಳು ಶಾಂತಿ, ಸೌಹಾರ್ದ ಮತ್ತು ಮಾನವೀಯ ಗುಣಗಳನ್ನು ಬೋಧಿಸುತ್ತದೆ. ಪ್ರತಿಯೊಬ್ಬರೂ ಸಮಾಜದಲ್ಲಿ ಪರಸ್ಪರ ಪ್ರೀತಿ ಮತ್ತು ಭಾವೈಕ್ಯತೆ ಬೆಳೆಸುವುದು ಅತಿ ಮುಖ್ಯ. ಇಲ್ಲಿ ಯಾವುದೇ ಧರ್ಮ ಮೇಲಲ್ಲ ಮತ್ತು ಯಾವುದೇ ಧರ್ಮವನ್ನು ತೆಗಳುವ ಕೆಲಸ ಮಾಡಬಾರದು. ಈ ದೇಶ ಎಲ್ಲ ಧರ್ಮಗಳ ಭಾವೈಕ್ಯತೆ ಸಾರುವ ದೇಶವಾಗಿದೆ. ನಾವೆಲ್ಲರೂ ಸಹೋದರರಂತೆ ಬಾಳಬೇಕು. ನಮ್ಮ ಗ್ರಾಮದಲ್ಲಿ ಇಂದಿನಿಂದಲೂ ಸಹೋದರರಂತೆ ಒಗ್ಗೂಡಿ ಹಬ್ಬ ಆಚರಿಸುತ್ತೇವೆ ಎಂದರು. ಅಣ್ಣ ತಮ್ಮಂದಿರಾಗಿ ಇರುವುದಾಗಿದೆ ಈ ಒಂದು ಭಾರತ. ಅದು ನಮಗೆ ಇಲ್ಲಿ ಕಾಣುವುದು ಈ ಬಿಕ್ಕೋಡಿನ ಈ ಜನತೆಯಲ್ಲಿ ನಮಗೆ ಕಾಣುತ್ತಿದೆ. ಎಲ್ಲರಿಗೂ ಈ ಒಂದು ಇದೇ ವೇದಿಕೆಯಲ್ಲಿ ಧನ್ಯವಾದ ಹೇಳುತ್ತಾ ನನ್ನ ಈ ಒಂದು ಚಿಕ್ಕ ಒಂದು ಆಶಂಸ ಭಾಷಣೆಗೆ ಜೈ ಹಿಂದ್, ಜೈ ಹಿಂದ್ ಕರ್ನಾಟಕ ಮಾತೆ. ಈ ಸಂದರ್ಭದಲ್ಲಿ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಮಂಜುನಾಥ್, ಚಂದ್ರನ್, ರಘು, ಯದುನಂದನ್, ಮಮತಾಜ್, ರಜಾಕ್, ಬಶೀರ್, ಹುಸೇನ್, ಇಸ್ಮಾಯಿಲ್, ಗ್ರೇನೆಟ್, ರಾಜಶೇಖರ್, ಕಾಂತರಾಜು ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.